ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಡಲಾಗಿದ್ದ ಸಾಗುವಾನಿ ಮರದ ತುಂಡುಗಳನ್ನು ಆರೋಪಿ ಸಮೇತವಾಗಿ ವಶಪಡಿಸಿಕೊಂಡಿರುವ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಚಿಪಗಿಯ ನಿವಾಸಿ ದಾದಾಫೀರ್ ಕರೀಂ ಸಾಬ್ ಶಿಕಲ್ಗಾರ್ ಎಂಬ ಆರೋಪಿಯನ್ನು ಬಂಧಿಸಿದ್ದಾರೆ. ಇನ್ನು ಈತನ ಮನೆಯಿಂದ ವಾಹನ ಸಮೇತವಾಗಿ ಸಾಗುವಾನಿ, ಬೇಟೆ, ಕಿಂದಳ, ನಂದಿ, ಹೆಬ್ಬಲಸು, ಅಕೇಶಿಯಾ, ಜಾಗು ಹೊನ್ನೆ ಜಾತಿಯ 94 ಕೊರೆದ ನಾಟಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅಂತೆ ಶಿರಸಿ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಡಾಕ್ಟರ್ ಅಜ್ಜಯ್ಯ ಮಾರ್ಗದರ್ಶನದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಎಸ್ಎಸ್ ನಿಂಗಾಣಿ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಬನವಾಸಿ ವಲಯ ಅರಣ್ಯಾಧಿಕಾರಿ ಭವ್ಯ ನಾಯ್ಕ್, ಶಿರಸಿ ವಲಯ ಅರಣ್ಯಾಧಿಕಾರಿ ಗಿರೀಶ್ ನಾಯ್ಕ್, ಉಪ ವಲಯ ಅರಣ್ಯಾಧಿಕಾರಿಗಳಾದ ರವೀಂದ್ರ ಎನ್ ಕರ್ನಲ್, ರವೀಂದ್ರ ಎಸ್ ಕರ್ನಲ್, ರಾಜೇಶ್ ಕೊಟಾರ್ಕರ್, ಸಂತೋಷ್ ಕುರ್ಬರ್, ಮಾಲ್ತೇಶ್ ಬಾರ್ಕಿ, ಕಾರ್ತಿಕ್ ನಾರ್ವೇಕರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಶಿರಸಿಯಲ್ಲಿ ಬಂಗಾರದ ಅಂಗಡಿಗಳ ಮಾಲೀಕರಿಗೆ ದೂರವಾಣಿ ಮೂಲಕ ಕರೆ ಮಾಡಿ ತಾನು ಅವರ ಖಾಯಂ ಗಿರಾಕಿ ಎಂದು ಪರಿಚಯಿಸಿಕೊಂಡು ಉಡುಗೊರೆ ನೀಡಲು ತನಗೆ ತುರ್ತಾಗಿ ಬಂಗಾರದ ಉಂಗುರ, ಸರ ಇತ್ಯಾದಿ ಆಭರಣಗಳ ಅಗತ್ಯವಿದೆ ಎಂದು ಹೇಳಿ ಅಂಗಡಿಗೆ ಅಪರಿಚಿತರನ್ನು ಕಳುಹಿಸಿ ಅವರ ಕೈಗೆ ಆಭರಣ ನೀಡುವಂತೆ ತಿಳಿಸಿ ಸ್ವಲ್ಪ ಮೊತ್ತದ ಹಣ ನೀಡಿ ವಂಚಿಸಿ ನಂತರ ಹಣ ನೀಡದೆ ಮೋಸ ಮಾಡುತ್ತಿದ್ದ ಶಿರಸಿ ತಾಲೂಕಿನ ಹುಸಿರಿ ಗ್ರಾಮದ ಮಾದನಗೇರಿಯ ಹರ್ಷವರ್ಧನ್ ಕೃಷ್ಣ ನಾಯ್ಕ್ ಹಾಗೂ ಸುಗವಿ ಗ್ರಾಮದ ದುಂಬೇಕೇರಿಯ ನಿವಾಸಿ ಶ್ರೀಕಾಂತ್ ಈಶ್ವರ್ ನಾಯ್ಕ್ ಇವರನ್ನು ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ. ಇನ್ನು ಡಿವೈಎಸ್ಪಿ ಕೆಎಲ್ ಇವರ ಸಮರ್ಥವಾದ ಮಾರ್ಗದರ್ಶನ, ಖಡಕ್ ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐಗಳಾದ ನಾಗಪ್ಪ, ಮಹಾಂತೇಶ್ ಬಿ ಕಂಬಾರ್, ಸಿಬ್ಬಂದಿಗಳಾದ ಮಧುಕರ್ ಗಾಂವ್ಕರ್, ಹನುಮಂತಪ್ಪ ಕಬಾಡಿ, ನಾಗಪ್ಪ ಲಮಾಣಿ, ಸತೀಶ್ ಅಂಬಿಗ, ಅರುಣ್ ಲಮ್ಮಾಣಿ, ಸದ್ದಾಂ ಬಿ ಪಾಲ್ಗೊಂಡಿದ್ದರು. ಇಲ್ಲೇ ಬಂದೆ ಫೋನ್ ಮಾಡ್ಕೊಂಡ್ರಿ ನೀವು ಕುತ್ಕೊಳ್ರಿ, ನೀವು ಅಲ್ಲೇ ಕುತ್ಕೊಂಡು ಮಾತಾಡು. ಹಲೋ, ಹಾ ಇಲ್ಲ ಮಾಡ್ತೀಯ ರಜಾ ಮಾತಿ ಕೆಲಸ ಮತ್ತೆ ಏನೋ ಮಾಡ್ತೀಯ ಹಲೋ ಹಲೋ ಒಂದ್ ನಿಮಿಷ ಬಾ. ಇಲ್ಲ ಇಲ್ವಾ ಇಲ್ವಾ ಮುಂದೆ ಇಲ್ಲಿ ಮುಂದೆ ಅದೇ ಹಲೋ ಬಂದೆ ಇಲ್ವಾ. ಶಿರಸಿ ತಾಲೂಕಿನ ಶ್ರೀ ಸೋಂದ ಸ್ವರ್ಣವಲಿ ಮಹಾಸಂಸ್ಥಾನದಲ್ಲಿ ಸರ್ವರ ಇಷ್ಟಾರ್ಥ ಸಿದ್ಧಿಸುವ ದೇವಿಯ ಆರಾಧನೆ ಆರಂಭಗೊಂಡಿತು. ಮಠಾಧೀಶರಾದ ಶ್ರೀಮತ್ ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಹಾಗೂ ಶ್ರೀಮತ್ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನವರಾತ್ರಿ ವ್ರತಾಚರಣೆಯ ಅಂಗವಾಗಿ ನಡೆಯುವ ಎಲ್ಲ ವೈದಿಕ ಕಾರ್ಯಕ್ರಮಗಳನ್ನು ಮಹಾಸಂಕಲ್ಪದ ಮೂಲಕ ಆರಂಭಿಸಲಾಯಿತು. ಪ್ರತಿನಿತ್ಯವೂ ಉಭಯ ಶ್ರೀಗಳು ಶ್ರೀ ಮಾತೆಯ ವಿಶೇಷ ಪೂಜೆಯನ್ನು, ಶ್ರೀ ಚಕ್ರಾರ್ಚನೆಯನ್ನು
ಪೂಜೆಯನ್ನು ಮಹಾಮಂಗಳಾರತಿಯನ್ನು ನೆರವೇರಿಸುತ್ತಿದ್ದಾರೆ. ಇನ್ನು ವೇದಗಳ ಪಾರಾಯಣ, ಆಧ್ಯಾತ್ಮ ರಾಮಾಯಣ ಪಾರಾಯಣ, ದೇವಿ ಭಾಗವತ ಪಾರಾಯಣ, ಸಪ್ತಶತಿ ಪಾರಾಯಣ, ಶತರುದ್ರಾಭಿಷೇಕ ಸೇರಿದಂತೆ ಈ ಎಲ್ಲಾ ವೈದಿಕ ಕಾರ್ಯಕ್ರಮಗಳು ಆರಂಭಗೊಂಡಿವೆ. ಇನ್ನು ನಿತ್ಯವೂ ಅನೇಕ ವಿದ್ವಾಂಸರುಗಳಿಂದ ಈ ಎಲ್ಲಾ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ದೇವಿ ಆರಾಧನೆಗೆ ಪ್ರಶಸ್ತವಾದ ಈ ಪುಣ್ಯತಮವಾದ ಪರ್ವದಲ್ಲಿ ದೇವಿ ಆರಾಧನೆಯನ್ನು ಅನೇಕ ವರ್ಷಗಳಿಂದ ಅನೇಕ ಯತಿಗಳು ನಿಷ್ಠೆಯಿಂದ ನಡೆಸಿಕೊಂಡು ಬಂದ ದಿವ್ಯ ಕ್ಷೇತ್ರವಾದ ಶ್ರೀಮಠಕ್ಕೆ ಆಗಮಿಸಿ ಕೃತಾರ್ಥರಾಗಲು ಸಂಸ್ಥಾನದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಶಿರಸಿ ನಗರದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ಶಾಲಾ ಶಿಕ್ಷಣ ಇಲಾಖೆಯವರು ನಡೆಸಿದ ಜಿಲ್ಲಾ ಮಟ್ಟದ ಚೆಸ್ ಸ್ಪರ್ಧೆಯಲ್ಲಿ ಶಿರಸಿಯ ಶ್ರೀ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಪರಾಶರ್ ಕಿರಣ್ ಕುಮಾರ್ ನಾಯ್ಕ್ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ. ಇನ್ನು ವಿದ್ಯಾರ್ಥಿಯ ಈ ಸಾಧನೆಗೆ ಎಸ್ಟಿಎಂಸಿಯ ಅಧ್ಯಕ್ಷರು ಮತ್ತು ಶಾಸಕರಾದ ಭೀಮಣ್ಣ ನಾಯ್ಕ್, ಉಪಾಧ್ಯಕ್ಷರು, ಸದಸ್ಯರು, ಉಪ ಪ್ರಾಚಾರ್ಯರಾದ ಯಜ್ಞೇಶ್ವರ್ ನಾಯ್ಕ್, ದೈಹಿಕ ಶಿಕ್ಷಕ ಉದಯ್ ಕೆಎಸ್ ಸೇರಿದಂತೆ ಪ್ರಶಾಂತ್ ಗಾಂವ್ಕರ್, ಯಮುನಾ ನಾಯ್ಕ್ ಹಾಗೂ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಶಿರಸಿಯ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಶಿರಸಿಯಲ್ಲಿನ ಶ್ರೀ ರಾಜಸ್ಥಾನ ವಿಷ್ಣು ಸಮಾಜದವರು ಅಕ್ಟೋಬರ್ 3ರಿಂದ ಅಕ್ಟೋಬರ್ 12ರವರೆಗೆ ನವರಾತ್ರಿ ದಾಂಡಿಯಾ ಮತ್ತು ಸತ್ಸಂಗ ಹಾಗೂ ಭವ್ಯ ರಾತ್ರಿ ಜಾಗರಣದ ಆಚರಣೆ ಅಂಗವಾಗಿ ಗುರುವಾರದಂದು ದುರ್ಗಾದೇವಿಯ ಭಾವಚಿತ್ರದ ಪ್ರತಿಷ್ಠಾಪನೆಯನ್ನು ನೆರವೇರಿಸಿದರು. ಈ ವೇಳೆ ಸಮಾಜದ ಪ್ರಮುಖರಾದ ಹಸ್ತಿಮಲ್ ಚೌಧರಿ, ಜೋಗಾರಾಮ್ ಪಾಟೀಲ್, ವಲಾರಾಮ್ ಸುತಾರ್, ಮೋಹನ್ ಲಾಲ್ ಗೆಹ್ಲೋಟ್, ಕಾನಾರಾಮ್ ಪಟೇಲ್, ರಮೇಶ್ ಪಟೇಲ್, ಅಶುರಾಮ್ ದೇವಾಸಿ, ಅಭಯ್ ಸಿಂಗ್ ರಜಪೂತ್ ಸಹಿತ ಸಮಾಜದ ಸದಸ್ಯರು ಉಪಸ್ಥಿತರಿದ್ದರು. ಇನ್ನು ಕಳೆದ 2 ದಶಕಗಳಿಂದ ಹೆಚ್ಚು ಸಮಯದಿಂದ ಪ್ರತಿ ವರ್ಷ ನವರಾತ್ರಿ ಆಚರಣೆ ಮಾಡುತ್ತಿರುವ ಶಿರಸಿಯಲ್ಲಿನ ಶ್ರೀ ರಾಜಸ್ಥಾನ ವಿಷ್ಣು ಸಮಾಜದವರು ಪ್ರತಿದಿನ ಭಜನೆ, ದಾಂಡಿಯಾ, ಸತ್ಸಂಗ ಸೇರಿದಂತೆ ಇನ್ನಿತರ ಕಾರ್ಯಕ್ರಮ ನಡೆಸುತ್ತಾರೆ. ಪ್ರಸ್ತುತ ವರ್ಷ ಗುರುವಾರ ಅಕ್ಟೋಬರ್ 3ರಿಂದ ಆರಂಭಗೊಂಡಿರುವ ನವರಾತ್ರಿ ಉತ್ಸವ ಕಾರ್ಯಕ್ರಮದಲ್ಲಿ ಪ್ರತಿದಿನ ರಾತ್ರಿ 8ರಿಂದ 10 ಗಂಟೆಯವರೆಗೆ ದಾಂಡಿಯಾ ನಡೆಸುತ್ತಿದ್ದಾರೆ. ಅಂತೆ ಮಧ್ಯಾಹ್ನ 4ರಿಂದ 6 ಗಂಟೆಯವರೆಗೆ ಮಹಿಳೆಯರಿಂದ ಭಜನೆ ಕಾರ್ಯಕ್ರಮ ನಡೆಯುತ್ತಿದೆ. ಅಂತೆಯೇ ಅಕ್ಟೋಬರ್ 11ರಂದು ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ ಮತ್ತು ಬೆಳಿಗ್ಗೆ 9:15ಕ್ಕೆ ಹೋಮ ಅಷ್ಟಮಿ ಹಾಗೂ ಅಕ್ಟೋಬರ್ 12ರಂದು ರಾತ್ರಿ 9ರಿಂದ ಬೆಳಿಗ್ಗೆ 5 ಗಂಟೆಯವರೆಗೆ ರಾಜಸ್ಥಾನ ಪಾಲಿ ಜಿಲ್ಲೆಯ ಬಾಗಾಗಾವ್ನ ಭಜನ್ ಗಾಯಕ ಮುಖೇಶ್ ಪ್ರಜಾಪತ್ ಮತ್ತು ತಂಡದವರಿಂದ ಭಜನ್ ಸಂಧ್ಯಾ ಆಯೋಜಿಸಲಾಗಿದೆ. ಅಲ್ಲದೆ ಅಕ್ಟೋಬರ್ 13ರಂದು ರವಿವಾರ ಮಧ್ಯಾಹ್ನ 12ರಿಂದ 2:30ರವರೆಗೆ ಮಹಾಪ್ರಸಾದ ನಡೆಯಲಿದೆ ಎಂದು ತಿಳಿಸಲಾಗಿದೆ. ದಾನ್ ಫೌಂಡೇಶನ್ ಶಿರಸಿ ವಲಯದಿಂದ ದಾನ್ ಫೌಂಡೇಶನ್ ಸಂಸ್ಥಾಪನಾ ದಿನಾಚರಣೆ ಹಾಗೂ ಮಹಾತ್ಮ ಗಾಂಧಿ ಜಯಂತಿಯನ್ನು ನಗರದ ಅಂಬೇಡ್ಕರ್ ಭವನದಲ್ಲಿ ಬುಧವಾರ ಆಚರಿಸಲಾಯಿತು. ಶಿರಸಿ ನೇತ್ರ ತಜ್ಞರಾದ ಡಾಕ್ಟರ್ ಶಿವರಾಮ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನೇತ್ರದಾನದ ಕುರಿತು ಅರಿವು ಮೂಡಿಸುವ ಜೊತೆಗೆ ಪ್ರತಿಯೊಬ್ಬರು ನೇತ್ರದಾನ ಮಾಡುವಂತೆ ಪ್ರೇರೇಪಿಸಿದರು. ಇನ್ನು ದಾನ್ ಸಂಸ್ಥಾಪನಾ ದಿನದ ಪ್ರಯುಕ್ತವಾಗಿ ದಾನ್ ಫೌಂಡೇಶನ್ನ ಸಿಬ್ಬಂದಿಗಳು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಸದಸ್ಯರು ಸ್ವಯಂ ಪ್ರೇರಿತರಾಗಿ ನೇತ್ರದಾನ ಮಾಡಿದರು. ಅಂತೆಯೇ ಕೃಷಿ ವಿಜ್ಞಾನ ಕೇಂದ್ರ ಶಿರಸಿಯ ಗೃಹ ವಿಜ್ಞಾನ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಸದೃಢ ಆರೋಗ್ಯಕ್ಕಾಗಿ ಪೋಷಕಾಂಶಗಳ ಮಹತ್ವದ ಕುರಿತು ವಿವರಿಸಿದರು. ಇನ್ನು ಶಿರಸಿಯ ಆರ್ಥಿಕ ಸಾಕ್ಷರತಾ ಕೇಂದ್ರದ ಆನಂದ್ ಹಿರೇಮಠ್ ಅವರು ಆರ್ಥಿಕ ಸಾಕ್ಷರತೆ ಮತ್ತು ಆರ್ಥಿಕ ವಂಚನೆಯ ಕುರಿತು ಜಾಗೃತಿ ಮೂಡಿಸಿದರು. ಇನ್ನು ಈ ವೇಳೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಸುರೇಶ್ ಸಿದ್ದಿ ಶಿರ್ನಾಲ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಗಜಾನನ್ ಹೆಗಡೆ, ಮಾರುತಿ ನೀರಲಗ, ಸೀತಾರಾಮ್ ಮರಾಠಿ, ಮಧುಕೇಶ್ವರ್ ನಾಯ್ಕ್, ಪೃಥ್ವಿ ಹೆಗಡೆ, ಮುಕುಂದ್ ಮರಾಠಿ, ಶ್ರುತಿ ನಲವಾಡಿ ಸೇರಿದಂತೆ ದಾನ್ ಫೌಂಡೇಶನ್ ವಲಯದ ಸಿಬ್ಬಂದಿಗಳು, ನಿರ್ದೇಶಕರು ಹಾಗೂ ಸದಸ್ಯರು ಹಾಜರಿದ್ದರು. ಪಶ್ಚಿಮ ಘಟ್ಟದ ಸೂಕ್ಷ್ಮ ಪರಿಸರ ಕ್ಷೇತ್ರವನ್ನು ಗುರುತಿಸುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿದ ಕಸ್ತೂರಿ ರಂಗನ್ ವರದಿಗೆ ರಾಜ್ಯ ಸರ್ಕಾರ ತಿರಸ್ಕರಿಸಿರುವ ಪ್ರಸ್ತಾವನೆಯಂತೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ವರದಿ ತಿರಸ್ಕರಿಸುವಂತೆ ಒತ್ತಡ ತರಬೇಕು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಆಗ್ರಹಿಸಿತು. ಇನ್ನು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ಮುಖ್ಯಮಂತ್ರಿ ಅವರ ಬೆಂಗಳೂರಿನ ಗೃಹ ಕಚೇರಿಯಲ್ಲಿ ಅವರನ್ನು ಭೇಟಿಯಾಗಿ ವರದಿ ತಿರಸ್ಕರಿಸಿರುವುದಕ್ಕೆ ಅಭಿನಂದನೆ ಸಲ್ಲಿಸಿ ಈ ಕುರಿತು ಮಾತನಾಡಿದರು. ಇನ್ನು ಕರಡು ವರದಿಯನ್ನು ತಿರಸ್ಕರಿಸಲು ಪಶ್ಚಿಮ ಘಟ್ಟ ಪ್ರದೇಶದ ಜನರ ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ತಿರಸ್ಕರಿಸಿರುವುದರಿಂದ ಸ್ಪಂದಿಸಿರುವುದಕ್ಕೆ ರಾಜ್ಯದ ಕ್ರಮ ಸ್ವಾಗತಾರ್ಹ. ಅಲ್ಲದೆ ಕೇಂದ್ರ ಸರ್ಕಾರದ ಮೇಲೆ ಕಸ್ತೂರಿ ರಂಗನ್ ವರದಿ ಸಂಪೂರ್ಣವಾಗಿ ತಿರಸ್ಕರಿಸುವಂತೆ ಒತ್ತಡ ತರಲು ಅವರು ಮುಖ್ಯಮಂತ್ರಿಗಳಲ್ಲಿ ವಿನಂತಿಸಿಕೊಂಡರು. ಇನ್ನು ಅರಣ್ಯ ಭೂಮಿ ಹೋರಾಟದ ಸ್ಮರಣ ಸಂಚಿಕೆ ಹಾಗೂ ಕಸ್ತೂರಿ ರಂಗನ್ ವರದಿಯಿಂದ ಉಂಟಾಗುವ ಅನಾನುಕೂಲತೆ ಕುರಿತು ಹೋರಾಟಗಾರರ ವೇದಿಕೆ ಪ್ರಕಟಿಸಿದ ಕರಪತ್ರ ಲಕ್ಷ ಕುಟುಂಬದಿಂದ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ ಆಕ್ಷೇಪಣಾ
ಘೋಷಣಾ ಪತ್ರ, ದಾಖಲೆಗಳನ್ನು ಪರಿಶೀಲಿಸಿ ಹೋರಾಟದ ಕಾರ್ಯಕ್ಕೆ ಮುಖ್ಯಮಂತ್ರಿಗಳು ಇದೇ ವೇಳೆ ಪ್ರಶಂಸೆ ವ್ಯಕ್ತಪಡಿಸಿದರು. ಅಕ್ಟೋಬರ್ 6 ರವಿವಾರದಂದು ಬೆಳಗ್ಗೆ 10 ರಿಂದ ಸಾಯಂಕಾಲ 5 ಗಂಟೆಯವರೆಗೆ ಶಿರಸಿ ಉಪವಿಭಾಗದ ಪಟ್ಟಣ ಶಾಖಾ ವ್ಯಾಪ್ತಿಯ ಮುಳುಗುಂದ ಕಾಲೋನಿ, ಶ್ರೀರಾಮ ಕಾಲೋನಿ, ಬನವಾಸಿ ರೋಡ್, ಕೈಗಾರಿಕಾ ಪ್ರದೇಶ ಹಾಗೂ ಬನವಾಸಿ ಶಾಖಾ ವ್ಯಾಪ್ತಿಯ ಬನವಾಸಿ ಹಾಗೂ ಸುಗ್ಗಾವಿ 11 ಕೆವಿ ಮಾರ್ಗದಲ್ಲಿ ವಿದ್ಯುತ್ ಸರಬರಾಜು ವ್ಯತ್ಯಯವಾಗಲಿದೆ ಎಂದು ತಿಳಿಸಿದ್ದಾರೆ.